Question number 45 to 50. Read the following passage and answer the question. The first step is for us to realize that a city need not be a frustrator of life. It can be, among other things, a mechanism for enhancing life, for producing possibilities of living, which are not to be realized except through cities. But for that to happen, deliberate and drastic planning is needed. Deliberate and drastic planning is needed. Towns, as much as animals, must have the systems of organ. Those for transport and circulation are an obvious example. What we need now are organ systems for recreation, leisure, culture, community expression. This means abundance of open space, easy access to unexploited nature, beauty in parks and in fine buildings, gymnasia and swimming baths, and recreation grounds in plenty, central spaces for celebrations and demonstrations, halls for citizen meetings, concert halls and theaters and cinemas that belong to city. And the buildings must not be built anyhow or dumped down anywhere. Both their grouping should mean something important to the people of the place. So here they are speaking about a city which is causing a kind of being a ಇನ್ಸ್ಟೆಡ್ ಆಫ್ ಜಸ್ಟ್ ಪ್ರಮೋಟಿಂಗ್ ಆರ್ ಅಂದರೆ ಯಾವುದು ಸ್ಪಾಯ್ಲ್ ಮಾಡ್ದಲೆ ಸಿಟಿನ, ಅದು ಯಾವ ರೀತಿ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಸೊ ಇಲ್ಲಿ ಕ್ವಶನ್ ನಂಬರ್ 46 ಏನು ಹೇಳುತ್ತೆ? ಕ್ವಶನ್ ನಂಬರ್ 46 ಸ್ಪೀಕ್ಸ್ ಅಬೌಟ್ ಸಿಟೀಸ್ ಕ್ಯಾನ್ ಬಿ ಮೇಡ್ ಮೋರ್ ವರ್ತ್ ಲಿವಿಂಗ್ ಇಫ್ ದೇ ಆನ್ಸರ್ ಇಸ್ ಆರ್ ವಿಗರಸ್ಲಿ ಪ್ಲ್ಯಾನ್ ಟು ಸರ್ವ್ ದ ನೀಡ್ಸ್ ಆಫ್ ದ ಪೀಪಲ್. ಅದನ್ನು ಸರಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಜನರ ನೀಡ್ಸನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಅದು ಚೆನ್ನಾಗಿರುತ್ತೆ, ವರ್ತ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ ನಂಬರ್ 47, ವಾಟ್ ಕುಡ್ ಬಿ ದ ಮೋಸ್ಟ್ ಸೂಟಬಲ್ ಟೈಟಲ್ ಫಾರ್ ದ ಪ್ಯಾಸೇಜ್? ದ ನೀಡ್ ಫಾರ್ ಪ್ಲ್ಯಾನ್ಡ್ ಸಿಟೀಸ್. ನೆಕ್ಸ್ಟ್ ಕ್ವಶನ್ ನಂಬರ್ 48, ವಾಟ್ ಈಸ್ ದ ವರ್ಡ್ ಡ್ರಾಸ್ಟಿಕ್ ಇನ್ ದ ಪ್ಯಾಸೇಜ್ ಮೀನ್ಸ್? ರೆಡಿಕಲ್. ನೋಡಿ, ದೇರ್ ಆರ್ ಟು ಥಿಂಗ್ಸ್, ರೆಡಿಕಲ್ ಆ್ಯಂಡ್ ಗ್ರ್ಯಾಜುವಲ್. ಆ್ಯಕ್ಚುಲಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತೆ ನೋಡಿದ್ರೆ ಅದು ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಮತ್ತೆ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ರೆಡಿಕಲ್ ಆ್ಯಂಡ್ ಗ್ರ್ಯಾಜುವಲ್. ರೆಡಿಕಲ್ ಅಂದರೆ ಫಾಸ್ಟಾಗಿ ಚೇಂಜ್ ಆಗುವಂಥದ್ದು, ಫಾಸ್ಟ್ ಚೇಂಜ್. ಗ್ರ್ಯಾಜುವಲ್ ಅಂದರೆ ಕನ್ಸಿಸ್ಟೆಂಟಾಗಿ ಸ್ಲೋ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಗ್ರ್ಯಾಜುವಲ್ ಅಂತ ಹೇಳ್ತೀವಿ. ಸೊ ರೆಡಿಕಲ್ ಅಂದರೆ ಇಲ್ಲಿ ಡ್ರಾಸ್ಟಿಕ್ ಅಂತ ಹೇಳ್ತೀವಿ ಅದನ್ನು. ಕ್ವಶನ್ ನಂಬರ್ 49, ದ ಫ್ರೇಸ್ ಅನ್ಸ್ಪ್ಲಾಯ್ಡ್ ನೇಚರ್ ಇಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಫ್ರೀ ಆಕ್ಸೆಸ್ ಟು ಪಾರ್ಕ್ಸ್ ಆ್ಯಂಡ್ ಓಪನ್ ಸ್ಪೇಸಸ್. ನೆಕ್ಸ್ಟ್ ಕ್ವಶನ್ ನಂಬರ್ 50 ಹಿಯರ್, ದ ಆ್ಯಂಟೋನಿಮ್ ಆಫ್ ದ ವರ್ಡ್ ಫ್ರಸ್ಟ್ರೇಟರ್. ನೋಡಿ, ಆ್ಯಂಟನಿಮ್ ಅಂದರೆ ಏನು ಅರ್ಥ? ಅಪೋಸಿಟ್ ಅಂತ. ಓಕೆ, ಇಲ್ಲಿ ಫ್ರಸ್ಟ್ರೇಟರ್ ಅಂದರೆ ಏನರ್ಥ? ಸಮಥಿಂಗ್ ಹೂ ಫ್ರಸ್ಟ್ರೇಟರ್ ಅಂದರೆ ಸಮ್ಮನ್ ಹೂ ಸ್ಪಾಯ್ಲ್ ಸಮಥಿಂಗ್ ಅಂತ. ಸೊ ಈಗ ಅಪ್ರೂವರ್ ಅಲ್ಲ, ಅಡ್ಮೈರರ್ ಅಲ್ಲ. ಈಗ ಪ್ರಮೋಟರ್, ಡೌನರ್. ಫ್ರಸ್ಟ್ರೇಟರ್ ಸಿನಾನಿಮ್, ಡೌನರ್ ಸಿನಾನಿಮ್ ಅಂದರೆ ಸಿಮಿಲರ್ ವರ್ಡ್ಸ್, ಸಮಾನಾರ್ಥಕ ಪದ ಫ್ರಸ್ಟ್ರೇಟರಿಗೆ. ಇಲ್ಲಿ ಕೇಳಿರೋದು ಆಂಟೋನಿಮ್. ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ. ಸೊ ವಿರುದ್ಧಾರ್ಥಕ ಪದ ಬರೆಯುವಾಗ ಪ್ರಮೋಟರ್ ಕ್ಯಾನ್ ಬಿ ದ ರೈಟ್ ಆನ್ಸರ್. ಫ್ರಸ್ಟ್ರೇಟರ್, ಪ್ರಮೋಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್.